ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನು ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ. ಇದು ಮಟರ್ ಕಚೋರಿ. ಮಟರ್ ಕಚೋರಿ ಅಂದರೆ ಬಟಾಣಿಯಿಂದ ಕಚೋರಿ ಮಾಡ್ತಾಯಿದ್ದೀನಿ. ಬಟಾಣಿನ ಒಂದು ಕುಕ್ಕರ್ ತೊಗೊಂಡು ಒಂದು ಬಟ್ಲು ಬಟಾಣಿ ತೊಗೊಂಡಿದ್ದೀನಿ. ಇಲ್ಲಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ. ಒಂದು ವಿಸಿಲ್ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಳ್ಳಿ ನೀರು. ಒಂದು ವಿಸಿಲ್ ಸಾಕು, ಇದಕ್ಕೆ ಜಾಸ್ತಿ ಬೇಡ. ಹಸಿ ಬಟಾಣಿ ಆಗಿರೋದ್ರಿಂದ ಒಂದೇ ಒಂದು ವಿಸಿಲ್ ಮಾಡ್ಕೊಳ್ಳೋಣ ಸಾಕು. ಫಸ್ಟಿಗೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಇಲ್ಲಿ ಬಟಾಣಿ ತಣ್ಣಗಾಗಿದೆ, ಅದಕ್ಕೆ ಒಂದು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಗರಂ ಮಸಾಲ, ಒಂದು ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಈ ಥರ ಇರಬೇಕು ಪೇಸ್ಟು, ಕಾಣಿಸ್ತೈತಲ್ಲ. ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಬಾಣಲಿ ಇಟ್ಬಿಟ್ಟು ಇದು ಡ್ರೈ ಫ್ರೈ ಆಗೋವರೆಗೆ ಫ್ರೈ ಮಾಡಬೇಕು. ಚೆನ್ನಾಗಿ ಸ್ವಲ್ಪ ಗಟ್ಟಿಗೆ ಆಗಬೇಕು ಇದು. ಅದು ತಿರುಗಿಸ್ತಾ ಗಟ್ಟಿಗಾಗುತ್ತೆ ನೋಡಿ. ಉಂಡೆ ಥರ ಆಯ್ತಲ್ವ. ಇನ್ನೂ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟರೆ, ಒಂದು ಅರ್ಧ ಗಂಟೆ ಬಿಟ್ಬಿಟ್ರಂತೂ ಗಟ್ಟಿಯಾಗೋಗುತ್ತೆ. ಇವಾಗ ಈ ಕಡೆ ಚಪಾತಿ ಹಿಟ್ಟು ಕಲಸಿಟ್ಟಿದ್ದೀನಿ. ಒಂದು ಬಾಣಲಿ ತೊಗೊಂಡು ಪೂರಿಗೆ ನಾವು ಎಣ್ಣೆ ಕರಿಯೋಷ್ಟು ಎಣ್ಣೆನ ಬಿಟ್ಕೊಳ್ಳೋಣ, ಪೂರಿ ಕರಿಯೋಷ್ಟು. ಇವಾಗ ಚಿಕ್ಕದಾಗಿ ಪೂರಿನ ಲಟ್ಟಿಸ್ಕೊಂಡು ಅದಕ್ಕೆ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ನಾವು ಸ್ಟಫಿಂಗ್ ಮಾಡ್ಕೋಬೇಕು. ಜಾಸ್ತಿ ಲಟ್ಸೋಕ್ಕೆ ಹೋಗಬೇಡಿ, ತುಂಬ ತೆಳ್ಳಗೆ ಲಟ್ಸೋಕ್ಕೆ ಹೋದರೆ ಬಿಟ್ಕೊಂಡ್ಬಿಡುತ್ತೆ. ಇವಾಗ ಸ್ವಲ್ಪ ತೆಳ್ಳಗಿದೆ, ಅದಕ್ಕೋಸ್ಕರ ಹೊಡ್ಕೋತಾ ಇದೆ. ಸ್ವಲ್ಪ ಗಟ್ಟಿಗಾಗ್ಬಿಟ್ರೆ ಹಿಟ್ಟು, ನಾವು ಒಬ್ಬಟ್ಟು ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ಲಟ್ಟಿಸ್ಬೋದು. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಒಂದೊಂದೇ ಈ ಥರ ಸ್ಟಫಿಂಗ್ ಮಾಡ್ಕೊಂಡು ಹಾಕ್ಕೊಳ್ಳೋಣ. ನೀವು ಒಂದು ಸರಿ ಪೂರಿನ ಈ ಥರ ಎಲ್ಲ ಸ್ಟಫಿಂಗ್ ಮಾಡಿ ಎತ್ತಿಟ್ಕೊಂಡ್ಬಿಟ್ರೆ ನೀವು ಕರಿಯೋಕ್ಕೆ ತುಂಬ ಈಸಿ ಆಗುತ್ತೆ. ಜಾಸ್ತಿ ಪ್ರೆಶ್ ಮಾಡೋಕ್ಕೆ ಹೋಗಬೇಡಿ ಲಟ್ಟಣಿಗೆಲಿ. ಆ ಕಡೆ ಈ ಕಡೆ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಮತ್ತು ಎಣ್ಣೆಲೆಲ್ಲ ಅದೇ ಉಳ್ಕೊಂಬಿಡುತ್ತೆ. ಇದು ಹಸಿ ಬಟಾಣಿಲಿ ಮಾಡೋದ್ರಿಂದ ತುಂಬ ಟೇಸ್ಟಿ ಅಂದರೆ ಟೇಸ್ಟಿ ಇರುತ್ತೆ ಇದು. ನೋಡಿ, ಕಾಣಿಸ್ತಾ ಇದೆಯಲ್ವಾ. ಇದೇನಾದ್ರು ಗ್ಯಾಪ್ ಏನಾದ್ರು ಬಿಟ್ಕೊಬಿಡ್ತು ಅಂದರೆ ಎಣ್ಣೆಗೆಲ್ಲ ಬಿಟ್ಕೊಳ್ಳುತ್ತೆ. ಗ್ಯಾಪ್ ಸ್ವಲ್ಪ ಬಿಟ್ಕೊಳ್ದಂಗೆ ನೋಡ್ಕೊಳ್ಳಿ, ಒಂದೆರಡು ಇದಾಗುತ್ತೆ, ಆಮೇಲೆಲ್ಲ ಸರಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ, ಕಾಣಿಸ್ತಾ ಇದೆಯಾ ಮಟರ್ ಕಚೋರಿ. ಬೋಟಿ ಗೊಜ್ಜು ಜೊತೆ ಮಟರ್ ಕಚೋರಿ ರೆಡಿಯಾಗಿದೆ. ಇಷ್ಟ ಆಗಿದರೆ ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ. ಒನ್ ಮೋರ್ ಅಂತ ಹೇಳ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.